ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟಿಂಗ್ನಲ್ಲಿ ಅನೇಕ ವಿಚಾರಗಳ ಬಗ್ಗೆ ಕಂಡು ಹಿಡ್ಕೊಳ್ಳೋಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಮತ್ತು ಈಗ ಅನರ್ಹಗೊಂಡಿರ್ತಕ್ಕಂಥ ಗಾಳಿ ಜನಾರ್ದನ್ ರೆಡ್ಡಿ ಮತ್ತು ಭೂ ಗಣಿಗಾರಿಕೆ ವಿಷಯದಲ್ಲಿ ಭೂ ಕಬ್ಜಗಳನ್ನು ಮಾಡುತ್ತಾ ನಮ್ಮ ದೇಶ 1947ರಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಭೂ ಗಣಿಗಾರಿಕೆ ವಿಷಯದಲ್ಲಿ ಸ್ವತಂತ್ರವಾಗಿ ನಮ್ಮ ರೈತರನ್ನ, ನಮ್ಮ ರೈತಗೆ ಮೂಲೆ ಗುಂಪಿ ಯಾಕೆ ಮಾಡ್ತಾ ಇದ್ದಾರೆ? ಇವೆಲ್ಲ ವಿಚಾರದಲ್ಲಿ ಇಂದು ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತು ಅನೇಕ ಪತ್ರಕರ್ತರಿಗೆ ಪ್ರಶ್ನೆ ಮಾಡೋದ್ರಲ್ಲಿ, ರಾಜಕೀಯ ಮುಖಂಡರಿಗೆ ಬಿಸಿ ಮುಟ್ಟೋದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಹಿರಿಯ ಮುತ್ಸದ್ದಿ ಚಿಂತಕರು ಕರ್ನಾಟಕ ರಾಜ್ಯದನ್ನಕ್ಕಿಂತ ಭಾರತ ದೇಶದಲ್ಲೇ ಚಿಂತನೆ ಮಾಡುತ್ತಾ ಮತ್ತು ಈ ದೇಶದ ಬಗ್ಗೆ ರಕ್ಷಣೆ, ಈ ದೇಶದ ಮಣ್ಣನ್ನು ಬ್ರಿಟಿಷ್ ಕಾಲದಲ್ಲಿ ಹೊರಗಡೆ ಹೋಗಿರ್ತಕ್ಕಂಥ ಮಣ್ಣನ್ನು ಈಗ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈಗೂ ಕೂಡ ಸಿಂಗಾಪುರು, ಲಂಡನು, ಯುರೋಪು, ಅಮೇರಿಕಾ, ಚೈನಾ ದೇಶಕ್ಕೆ ನಮ್ಮ ಭೂತಾಯಿಯನ್ನು, ನಮ್ಮ ತಾಯಿಯ ಮಣ್ಣನ್ನು ಆ ದೇಶಕ್ಕೆ ಹೋಗ್ತಾ ಇದೆ. ಅಂಥವ್ರಿಗೆ ತಡೆಗಟ್ಟಲು, ಅಂಥವರಿಗೆ ಬಿಸಿ ಮುಡಿಸಲು ಮುಂದೆ ಬಂದಿರತಕ್ಕಂಥ ಆ ಯಶಸ್ವಿ ಕಂಡಿರ್ತಕ್ಕಂಥ SR ಹಿರೇಮಠ ಅವರು ಸಮಾಜದ ಚಿಂತಕರು, ಸಮಾಜ ಹೋರಾಟಗಾರರಿಗೆ ಗುರುತಿಸ್ಕೊಂಡಿರ್ತಕ್ಕಂಥವರು. ಇಂದು ಧಾರವಾಡದಲ್ಲಿ ಒಂದೇ ಫೋನ್ ಕಾಲಿಗೆ ಸಮಯ ನೀಡಿರ್ತಕ್ಕಂಥವರು. ಗಾಳಿ ಜನಾರ್ದನ್ ರೆಡ್ಡಿ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ. ಶಿಕ್ಷೆ ಅನುಭವಿಸಿ ಬಂದ ನಂತರ 6 ವರ್ಷ ಯಾವುದೇ ರೀತಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ CBI ಕೋರ್ಟನ್ನು ಫೈನಲ್ ಮಾಡಿದೆ. ಇವೆಲ್ಲ ಲೆಕ್ಕಾಚಾರದ ಬಗ್ಗೆ, ಈ ಹೋರಾಟದ ಬಗ್ಗೆ, ಈ ಯಶಸ್ವಿ ಹಿನ್ನೆಲೆಯನ್ನು, ಇವೆಲ್ಲ ವಿಷಯವನ್ನು ಕಂಡುಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರ ಆಗಿರ್ತಕ್ಕಂಥ SR ಹಿರೇಮಠ ಇದ್ದಾರೆ, ಮುತ್ಸದ್ದಿ ಹಿರಿಯರು, ಮತ್ತು ಅಮೇರಿಕಾದಿಂದ ತಮ್ಮ ಶಿಕ್ಷಣವನ್ನು, ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರಲಿ, ಮಹಾತ್ಮ ಗಾಂಧೀಜಿಯವರಾಗಿರಲಿ, ನೆಹರು ಅವರಾಗಿರಲಿ, ಇವೆಲ್ಲ ವಿಚಾರಗಳನ್ನು ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ಆದರೆ ಈ ಸಂದರ್ಶನ ಸ್ವಲ್ಪ ಶಾರ್ಟ್ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಲಾಂಗೆಸ್ಟ್ ಇಂಟರ್ವ್ಯೂ ಇವರ ಜರ್ನಿ ಬಗ್ಗೆ ಮತ್ತೊಮ್ಮೆ ತಗೊಳ್ಳೋಣ ವೀಕ್ಷಕರೇ. ಅವ್ರ ಜೊತೆ ಮಾತಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ? ಆರೋಗ್ಯ ಅಡ್ಡಿ ಇಲ್ಲ. ಈಗ 80 ದಾಡ್ತು. 80. ಅದಕ್ಕೆ ಸೋ ಫಾರ್ ಸೋ ಗುಡ್ ಅಂತ. ಇಲ್ಲಿವರೆಗೆ ಏನು ಪ್ರಾಬ್ಲಮ್? ಎಸ್, ಓಕೆ ಸರ್. ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೇನೆ. ನಿಮ್ಮ ಹತ್ರ ಸಮಯ ಇಲ್ಲ, ನೀವು ಕೂಡ ಔಟ್ ಆಫ್ ಜರ್ನಿ ಹೋಗೋದ್ರಿಂದ ನಾನು ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇನೆ. ಗಾಳಿ ಜನಾರ್ದನ್ ರೆಡ್ಡಿ ಶಾಸಕರು ಆಗಲಿಲ್ಲ, MLC ಆಗಿ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು BS ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿಂದ ಅವರಿಗೆ ಜೈಲು ಶಿಕ್ಷೆ ಅನುಭವಿಸಿದರು. ಅಲ್ಲಿಂದ ರಿಟರ್ನ್ ಬಂದು ಗಂಗಾವತಿಯಿಂದ ಸ್ಪರ್ಧೆ ಮಾಡಿದರು. ಗಂಗಾವತಿ ಜನ ಅವರನ್ನು ಒಪ್ಕೊಂಡ್ರು. 2 ವರ್ಷದಲ್ಲೇ ಮತ್ತೆ ರಿಟರ್ನ್ ಜೈಲಿಗೆ ಹೋದರು. ಇದರಲ್ಲಿ SR ಪಾಟೀಲ್ ಅವರ ಪಾತ್ರ ಬಹು ನಿರೀಕ್ಷಿತವಾಗಿ ಅಂತ ಹೇಳ್ತಾರೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ನಮ್ಮ ರೈತರಿಗೆ ಯಾಕೆ ಸ್ವಾತಂತ್ರ್ಯ ಇಲ್ಲ ಸರ್ ಈಗಾದರೂ? ಈ ವಿಷಯದ ಬಗ್ಗೆ ತಾವು ಕೂಡ ಅನೇಕ ಹೋರಾಟಗಳನ್ನು ಮಾಡಿರಿ, ಅನೇಕ ಪಿಟಿಷನ್ ಫೈಲ್ಗಳನ್ನು ಹಾಕಿರಿ ಕೋರ್ಟಿಗೆ, CBIಗೆ ದೂರುಗಳನ್ನು ಕೊಟ್ಟಿರಿ, FIR ಕಾಪಿಗಳನ್ನು ಕೊಟ್ಟಿರಿ. ಈ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ ಮಧ್ಯದಲ್ಲಿ ಇದ್ದಿರತಕ್ಕಂಥ ಭೂ ಗಣಿಗಾರಿಕೆ ಮತ್ತು ಮೈನಿಂಗ್ಸ್ ಗಣಿಗಾರಿಕೆ ಮತ್ತು ಸಂತೋಷ್ ಲಾಡ್ ಅವರ ಗಣಿಗಾರಿಕೆ, ಇವೆಲ್ಲ ವಿಚಾರದಲ್ಲಿ ಗಣಿಗಾರಿಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದರು. ಆ ಪಾದಯಾತ್ರೆಯಲ್ಲಿ ಅವರಿಗೆ ಯಶಸ್ಸನ್ನು ನೋಡಿಕೊಂಡ್ರು. SR ಹಿರೇಮಠ ಅವರ ಪಾತ್ರ ಏನಿತ್ತು ಸರ್ ಇದರಲ್ಲಿ? ನೀವು ಹೇಳಿದ್ದು ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯವರ ಉದ್ದೇಶನೂ ಕೂಡ ಸ್ಪಷ್ಟವಾಗಿತ್ತು. ಏನು, ಅವರು JDSನಿಂದ ಹೊರಗೆ ಹಾಕಿರಲಾಗಿತ್ತು, ಕಾಂಗ್ರೆಸ್ ಜಾಯ್ನ್ ಆಗಿದ್ದರು, ಅವರಿಗೆ ಅಧಿಕಾರ ಬೇಕು. ಆ ಅಧಿಕಾರದ ಸಲುವಾಗಿ ಕಾಂಗ್ರೆಸ್ದಲ್ಲಿ ಅವರು ತಮ್ಮ ಬೆಂಬಲಿಗರನ್ನು ಕರೆದುಕೊಂಡು ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಏನು ಪಾದಯಾತ್ರೆ ಮಾಡಿದ್ದು ಅದು ನಿಜವಾಗಲೂ ಒಂದು ಮಹತ್ವದ ಬೆಳವಣಿಗೆ. ಯಾಕಂದರೆ ನಮ್ಮ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು, ನಾವೇನು ವಿಧಾನ ಮಂಡಳ ಅಂತೇವೆ, ಇವರು ಯಾರು ಈ ಗಾಲಿ ಜನಾರ್ದನ್ ನೀವು ಈಗಲೇ ಹೇಳಿದಾಗೆ MLC ಆಗಿದ್ದರು. ಅವಾಗ ಅವರು ಯಾರ ಜೊತೆಗೆ ಕೈ ಜೋಡಿಸಿ ಸರ್ಕಾರ ಮಾಡಿದರು, BJPಯವರು ಮತ್ತು JDS ಕೂಡಿಕೊಂಡು, ಆ ಮುಖ್ಯಮಂತ್ರಿ ಆದಂಥ HD ಕುಮಾರಸ್ವಾಮಿಯವರ ವಿರುದ್ಧ 150 ಕೋಟಿ ರೂಪಾಯಿ ಲಂಚದ ಹಗರಣವನ್ನು ಆರೋಪ ಮಾಡಿದವರು ಅವರೇ. ಅವಾಗ ನಿಮಗೆ ದಮ್ಮಿದ್ರೆ ಬರ್ರಿ ಬಳ್ಳಾರಿಗೆ ಅಂತ ಏನೊಂದು ಅವರಿಗೆ ಚಾಲೆಂಜ್ ಹಾಕಿದ್ರು. ಅಹಂಕಾರ ನೋಡ್ರಿ, ಅಧಿಕಾರ ಹಣ ಜನರಿಗೆ ಭಾಳ ಅಹಂಕಾರ ಇರ್ತದೆ.
ಆವಾಗ ಸಿದ್ದರಾಮಯ್ಯವರು ಆ ಸವಾಲು ತೆಗೆದುಕೊಂಡು ಅದನ್ನು ಮಾಡಿದರು. ನಮ್ಮದು ಹಾಗಲ್ಲ. ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಅಮೇರಿಕಾದಿಂದ ನಾನು ಇಲ್ಲಿಗೆ ಬಂದಿದ್ದೆ ಯಾಕಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ನಮ್ಮ ಸಂವಿಧಾನ ಅವರ ಒಂದು ವ್ಯಕ್ತಿತ್ವ ವಿಕಾಸಕ್ಕೆ, ಅರ್ಥಪೂರ್ಣ ಜೀವನ ಮಾಡಲಿಕ್ಕೆ ಅವರಿಗೇನು ಒಂದು ಸಂವಿಧಾನಬದ್ಧವಾದ ಹಕ್ಕಿದೆ, ಅದನ್ನು ಚಲಾಯಿಸೋದ್ರೊಳಗೆ ಸಾಕಷ್ಟು ತೊಂದರೆಗಳಿವೆ. ಇವು ನೈಸರ್ಗಿಕ ತೊಂದರೆಗಳಲ್ಲ, ಈ ಜಾತಿ ವ್ಯವಸ್ಥೆ ಇವೆಲ್ಲ ಬೇರೆ ಬೇರೆ ಮಾಡಿದ್ದೀವಿ. ಸೊ ಅಂಥವರಿಗೆ ಒಂದು ಗೌರವಿತ ಜೀವನ ಮಾಡಬೇಕು. ಬಡತನದಿಂದ ಬಂದವನಿಗೆ ಏನೊಂದು ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ಪು, ಪ್ರೈಜು, ಫೆಲೋಶಿಪ್ಪು ಎಲ್ಲ ಹೋಗಿ ಅಮೇರಿಕಾದಲ್ಲಿ 11 ವರ್ಷದ ಬಂದೆ, ಅವರು ಒಂದು ಗೌರವಿತ ಜೀವನ ಮಾಡುವಂಗೆ ಅವರೊಳಗೇನು ಸೂಕ್ತ ಶಕ್ತಿ ಅದ ಅದನ್ನು ಸಂಘಟನೆ ಮುಖಾಂತರ ಹೊರಗೆ ತಂದು ಮಾಡೋದು ನಮ್ಮ ಕರ್ತವ್ಯ ಆಗಿತ್ತು. ಸೊ ನಾವಲ್ಲಿ ಹೋಗಿದ್ದು ಯಾಕಂದರೆ, ಯಾವ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಜಲ್, ಜಂಗಲ್, ಖನಿಜ್, ಬೀಜ ಇದೆ, ಇದು ಮತ್ತು ಬಡ ಜನರ ಜೀವನಕ್ಕೆ ಹಾಸು ಹಕ್ಕಾಗ್ಯಾವ, ನಿಕಟ ಸಂಬಂಧ ಇದೆ. ಸೊ ನಾವೇನಲ್ಲಿ ನೋಡ್ತಾ ಇದ್ದೇವೆ, 2001ರಿಂದ ಸಣ್ಣ ಪ್ರಮಾಣದೊಳಗೆ ಶುರುವಾಗಿದ್ದು ವ್ಯಾಪಕವಾಗಿ ಪರಾಕಾಷ್ಠತೆಗಳಿಗೆ ಹೋಗಿದ್ದು 2010ರೊಳಗೆ. ಯಾವಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದರು, ಯಾವಾಗ ಇವರು 3 ಜನ, ಯಾರು ಗಾಲಿ ಜನಾರ್ದನ್ ರೆಡ್ಡಿ ಅವ್ರ ಸಹೋದರ ಮತ್ತು ಅವರ ಸಂಗಡಿಗ ಶ್ರೀರಾಮುಲು, ಇವರು 3 ಮಂದಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು. ಸೊ ಇವರೇನು ಪ್ರತಿ ದಿವಸ 10,000 ಟ್ರಕ್ಗಳು ಯಾವುದೇ ದೇಶದ ಕಾಯ್ದೆ ಏನೂ ಇರಲಾರ್ದೆ ಹೋಗ್ತಾಯಿದ್ದು. ಅದು ಬೆಳಕೆರೆ ಪೋರ್ಟಿಗೆ ಇರ್ಬೋದು, ಕಾರವಾರ ಇರ್ಬೋದು, ಮಂಗಳೂರು ಇರ್ಬೋದು ನಮ್ಮ ರಾಜ್ಯದೊಳಗೆ, ಅಥವಾ ಚೆನ್ನೈ ಇರ್ಬೋದು, ಅಥವಾ ಆಂಧ್ರ ಪ್ರದೇಶದ ಕರಾವಳಿಯಿಂದ ಅಲ್ಲಿನೂ ಕೂಡ ಪೋರ್ಟ್ಗಳು ಎಲ್ಲ ಇವರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಸೊ ಇವರಿಗೆ ಯಾರೂ ಹೇಳೋರು ಕೇಳೋರು ಇದ್ದಿದ್ದಿಲ್ಲ. ಆವಾಗ ನಮ್ಮ ರಾಜ್ಯದ ಲೋಕಾಯುಕ್ತರಾದಂಥ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಏನು ಸುಪ್ರೀಂ ಕೋರ್ಟ್ದ ನಿವೃತ್ತ ನ್ಯಾಯಾಧೀಶರಿದ್ದರು, ಅವರೊಂದು ಉತ್ಕೃಷ್ಟ ರಿಪೋರ್ಟನ್ನು ಅಕ್ರಮ ಗಣಿಗಾರಿಕೆ ಬಗ್ಗೆ 2008ರಲ್ಲಿ ಕೊಟ್ಟರು. ಅವರು ಕೊಟ್ಟಾಗ ನಾವು ಹೋಗಿ ಅವರಿಗೆ ಭೇಟಿಯಾದೆವು. ಯಾಕೆಂದರೆ ಲೋಕಾಯುಕ್ತ ಇತಿಹಾಸದೊಳಗೆ ಅತಿ ಉತ್ಕೃಷ್ಟ ವ್ಯಕ್ತಿಯವರು, ತುಂಬ ಪ್ರಾಮಾಣಿಕವಾಗಿ ಅವರ ಏನೊಂದು ಟೀಮ್ ಇತ್ತು, ಉತ್ಕೃಷ್ಟ ರಿಪೋರ್ಟನ್ನು ಅವ್ರು ಕೊಟ್ಟಿದ್ದರು. ನಾವು ಕೇಳಿದೆ, ಇದನ್ನು ಎಷ್ಟರ ಬಿಟ್ಟರೆ ಸರ್ಕಾರದವ್ರು ಮಾಡ್ತಾರೆ? ಅವ್ರು ಹೇಳಿದ್ರು, ಸರ್ಕಾರದವ್ರು ಮಾಡೋ ಸಾಧ್ಯತೆ ಕಡಿಮೆ ಅದಾವೆ. ನಾವು ಕೂಡ ಹೋಗಿ ಆವಾಗ ಶ್ರೀ ವತ್ಸ್ ಅಂತ ಒಬ್ಬರು ಸ್ಪೆಷಲ್ ಚೀಫ್ ಸೆಕ್ರೆಟರಿ ಆಗಿದ್ದರು, ಅವರಿಗೆ ಒಂದು ಸಮಿತಿ ಅವರ ಅಧ್ಯಕ್ಷತೆಯೊಳಗೆ ಮಾಡಿದರು. ಅವ್ರಿಗೆ ಏನೂ ಆಸಕ್ತಿ ಇಲ್ಲ ಅನ್ನೋದು ನಮಗೆ ಅವ್ರಿಗೆ ಭೇಟಿಯಾದ ನಂತರ ಗೊತ್ತಾಯಿತು. ಹಾಗಾದರೆ ನಮ್ಮ ಸುದೀರ್ಘ ಸ್ವತಂತ್ರ ಹೋರಾಟಗಾರರು ಹೇಗೆ ನಮ್ಮನ್ನು ಮಾಲೀಕರನ್ನು ಮಾಡಿದ್ದಾರೆ, ಇವರೆಲ್ಲರೂ ಪಬ್ಲಿಕ್ ಸರ್ವೆಂಟ್ಸು, ಮಾಡಬಾರ್ದ ಕೆಲಸ ಮಾಡಿದರೆ ಇವ್ರನ್ನ ಅಕೌಂಟೇಬಲ್ ಹಿಡಿಯೋದು ನಮ್ಮ ಕರ್ತವ್ಯ, ಸಂವಿಧಾನಬದ್ಧ ಹಕ್ಕಿದೆ ನಮಗೆ. ಹಾಗೆ ಸುಪ್ರೀಂ ಕೋರ್ಟಿಗೆ ನೇರವಾಗಿ ತೆಗೆದುಕೊಂಡು ಹೋಗುವ ಹಕ್ಕು ನಮಗಿದೆ. ಸೊ ನಾವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಒಂದು ನ್ಯಾಯಾಂಗದ ವ್ಯವಸ್ಥಿತ ಹೋರಾಟವನ್ನು ಮಾಡಿದೆವು. ಈ ಹೋರಾಟ ಮಾಡಿದ್ದು 2 ಹಿಂದಿನ ಹೋರಾಟಗಳ ಆಧಾರ ಮೇಲೆ. ಒಂದು, ಶಿವರಾಮ್ ಕಾರಂತರು ನಾವು ಕೂಡಿಕೊಂಡು 75,000 ಸಾಮೂಹಿಕ ಭೂಮಿಗಳು 4 ಜಿಲ್ಲೆಯೊಳಗೆ ಏನಿದೆ, ಮಲೆನಾಡು ಜಿಲ್ಲೆ, ಬೆಳಗಾವಿ, ಧಾರವಾಡ, ಆಮೇಲೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರ ಈ ಬಿರ್ಲಾದವರಸಿಗೆ ನೀಲಗಿರಿ ಬೆಳೀಲಿಕ್ಕೆ ಕೊಟ್ಬಿಟ್ಟಿತ್ತು. ಅದನ್ನು ನಾವು ಅವರಲ್ಲಿ ಹೋರಾಟ ಮಾಡಿ, ಆಮೇಲೆ ಜನರು ಹೋರಾಟ ಮಾಡಿ, ಸತ್ಯಾಗ್ರಹ ಮಾಡಿ, ನಾವು ಕೊನೆಗೆ ಇಂಚಿಂಚು ಭೂಮಿ ವಾಪಸ್ ಬರೋ ಹಾಗೆ ಮಾಡಿದೆವು. ಆಮೇಲೆ ದೂರದ ಇವತ್ತೇನು ಛತ್ತೀಸ್ಗಢ ಇದೆ, ಅವಾಗ ಮಧ್ಯಪ್ರದೇಶ ಆಗಿತ್ತು, 2 ಒಂದೇ ಇದ್ದು, ಅಲ್ಲಿಯ ಬಸ್ತರ್ ಜಿಲ್ಲೆಯೊಳಗೆ ಆದಿವಾಸಿಗಳ ಶೋಷಣೆ ಮತ್ತು ಟಿಂಬರ್ ಮಾಫಿಯಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡಿಕೊಂಡು ಅವ್ರನ್ನ ಶೋಷಣೆ ಮಾಡ್ತಾಯಿದ್ರು. ಅದನ್ನು ಕೂಡ ಸುಪ್ರೀಂ ಕೋರ್ಟಿಗೆ ಒಯ್ದು ಅವತ್ತಿನ ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರಾದಂಥ ವರ್ಮಾ ಅವರು, JS ವರ್ಮಾ ಅವರ ಅಧ್ಯಕ್ಷತೆಯೊಳಗೆ ಅವರು ಲೋಕಾಯುಕ್ತ ಆರ್ಡರ್ ಮಾಡಿ ಅಲ್ಲಿ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಫ್ರಮ್ ಪೋಸ್ಟ್ ಟು ಪಿಲ್ಲರ್ ಅವರಿಗೆ ಆ್ಯಂಟಿಸಿಪೇಟರಿ ಬೇಲ್ ಸಲ ಹೋಗುವಂಗೆ ಮಾಡಿದ್ದೆವು. ಈ ಅನುಭವದ ಆಧಾರದ ಮೇಲೆ ನಾವು ನೇರವಾಗಿ ಅಲ್ಲಿಗೂ ಹೋದೆವು. ಇನ್ನೊಂದು ಕಡೆಗೆ ರಾಯಚೂರಿನ ಅವರು ರಾಘವೇಂದ್ರ ಕುಷ್ಟಗಿ ಅಂತಿದ್ದಾರೆ, ಅವರು, ನಾವು ಇತರರು ತಾವು ಮಾಲೀಕರಂಥೇಳಿ ನಾವು ನೀವು ಅಂಥೇಳಿ ಏನು ಹೋಗ್ತಾ ಇದ್ದೀರಿ, ಈ ಬಳ್ಳಾರಿಗೆ ಹೆಜ್ಜೆ ನೀಡಬೇಕಾದ್ರೆ, ಬಳ್ಳಾರಿಗೆ ನೀವು ಪ್ರವೇಶ ಮಾಡಬೇಕಾದ್ರೆ, ಸೊಂಡೂರಿಗೆ ಎಂಟ್ರಿ ಕೊಡಬೇಕಾದ್ರೆ ಇವೆಲ್ಲ ಚಿತ್ರಣವನ್ನು ನೋಡಿ, ಗಣಿಗಳನ್ನು ನೋಡಿ, ಮತ್ತು ನಾನು ನಿಮ್ಮದೊಂದು ಸ್ಟೇಟ್ಮೆಂಟ್ನಲ್ಲಿ ನೋಡಿದೆ, ಬೇರೆ ಒಂದು ಮಾಧ್ಯಮದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ನಲ್ಲಿ ನೋಡಿದೆ. ಮುಂಜಾನೆ 5 ಗಂಟೆಗೆ ನಾನು ರೆಡಿಯಾಗಿ 6 ಗಂಟೆಗೆ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೈನಾರಿಟಿಯವರು ಒಬ್ಬರು ಮುಸ್ಲಿಮ್ಸರು ಟೀ ಅಂಗಡಿ ಇಟ್ಕೊಂಡಿದ್ರು, ಅವ್ರಿಗೆ ಹೋಗಿ ನಾನು ಚರ್ಚೆ ಮಾಡಿದೆ, ಬನ್ನಿ ನಾನು ನಿಮ್ಗೆ ತೋರಿಸ್ತೇನೆ ಅಂತೇಳಿ A to Z ಚಿತ್ರಣವನ್ನು ತೋರಿಸಿದ್ರು. ಅಲ್ಲಿ ಕೆಲವೊಂದಿಷ್ಟು ಮಹಿಳೆಯರ ಮಾಂಗಲ್ಯವನ್ನು ಕಿತ್ಕೊಂಡಿದ್ದಾರೆ,
ಅಂದರೆ ಅವ್ರ ಯಜಮಾನ ನಿಧನ ಆಗಿದ್ದಾರೆ, ಅವ್ರ ಮಕ್ಕಳು ಅವ್ರ ಕೈಯಲ್ಲಿ ಇಲ್ಲ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಗಾರ್ಡ್ಸ್ ಅಂತೇಳಿ ಪ್ರತಿಯೊಂದು ಹುಡುಗರ ಕೈಯಲ್ಲಿ 2 ವೀಲರ್ ಕೊಟ್ಟು ಸೆಕ್ಯೂರಿಟಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ವಿಚಾರಗಳನ್ನು ಕೂಡ ತಾವು ಸ್ಟೇಟ್ಮೆಂಟಲ್ಲಿ ನೀಡಿದ್ರಿ. ಆದರೆ ಈ ಕೆಲಸ ಮಾಡಬೇಕಾದ್ರೆ, ಹೋರಾಟಕ್ಕೆ ನೀವು ನಿಲ್ಲಬೇಕಾದ್ರೆ, ಹೋಗಬೇಕಾದ್ರೆ ಯಾವತ್ತೂ ನಿಮ್ಗೆ ಅನ್ನಿಸ್ಲಿಲ್ಲ ಈ ಕೆಲಸಕ್ಕೆ ನಾನು ಕೈ ಹಾಕ್ತಾ ಇದ್ದೇನೆ, ನನಗೆ ನನ್ನ ಜೀವ ಬೆದರಿಕೆಗಳನ್ನಾಗಿರಲಿ ಅಥವಾ ನನ್ನ ಫ್ಯಾಮ್ಲಿಗೆ ಟಾರ್ಚರ್ ಕೊಡೋದನ್ನಾಗಿರಲಿ ಮತ್ತು ಈ ರೀತಿ ನಾನು ಮಾಡ್ತಾ ಇದ್ದೇನೆ, ನನ್ನ ಹಿಂದಗಡೆ ಸರ್ಕಾರ ನಿಲ್ಲೋದಿಲ್ವಾ, ಅಧಿಕಾರಿಗಳು ನಿಲ್ಲೋದಿಲ್ವಾ, CPI ಆಗಿರಲಿ, ಇನ್ಸ್ಪೆಕ್ಟರ್ಗಳನ್ನಾಗಿರಲಿ, ASI ಆಗಿರಲಿ, SP ಅವರಾಗಿರಲಿ, DSP ಆಗಿರಲಿ ಮತ್ತು ಕಮಿಷನರ್ ಆಗಿರಲಿ ಮತ್ತು ಲೋಕಾಯುಕ್ತ ಆಗಿರಲಿ ಮತ್ತು ಕೋರ್ಟ್ ಆಗಿರಲಿ ನನ್ನ ಹಿಂದೆ ನಿಲ್ಲೋದಿಲ್ವಾ ಅನ್ನೋಂಥ ವಿಚಾರಗಳನ್ನು ಮಾಡಿದ್ರೆ ಸರ್ ಈ ಎಂಟ್ರಿ ಕೊಡೋಕ್ಕಿಂತ ಮುಂಚೆ? ನೋಡಿ, ನಮ್ಮ ಗೆಳೆಯ ಒಬ್ಬರು ಬಸವರಾಜ ಅನಂತಪುರ ಅಂತ, ನಾವಿಬ್ಬರು ತುಂಬ ಕ್ಲಾಸ್ಮೇಟ್ಸು ಭಾಳ ಅಂತಾರೆ. ಅವ್ರು ಹೇಳ್ತಿದ್ರು, ನೋಡೋ SR ಕೆಲವು ಮಂದಿ 2 ಫ್ಯಾಕ್ಟರ್ ಆಫ್ ಸೇಫ್ಟಿ ಮಾಡಿದರೆ ಬ್ರಿಡ್ಜ್ ಬಿಲ್ಡ್ ಮಾಡೋ, ನಾವು ಇಂಜಿನಿಯರ್ಸ್, ನೀನು 10 ಫ್ಯಾಕ್ಟರ್ ಆಫ್ ಸೇಫ್ಟಿ ಮಾಡ್ತೀನಿ. ನೀವು ಹೇಳೋದು ಎಲ್ಲವನ್ನ ನಾವು ವಿಚಾರ ಮಾಡೀನಿ, ನೀವೇನು ಹೇಳಿದ್ರಲ್ಲ ಈಗ ಎಲ್ಲವನ್ನು ವಿಚಾರ ಮಾಡೀನಿ. ಅದರ ಅಷ್ಟೇ ಅಲ್ಲ, ಆ ಕಡೆಯಿಂದ ಬಂದಂಥ ಪಬ್ಲಿಕ್ ಸರ್ವೆಂಟ್ಸು, ಸಾರ್ವಜನಿಕ ಕ್ಷೇತ್ರದಲ್ಲಿರೋರು, ಫಾರ್ ಎಕ್ಸಾಂಪಲ್ ಅವರು ಏನು ಹೂವಿನ ಹಡಗಲಿಯಿಂದ MP ಪ್ರಕಾಶ್ ಅಂತ MLAನೂ ಆಗಿದ್ದರು, ಮಿನಿಸ್ಟ್ರೂ ಆಗಿದ್ದರು. 1987 ನಜೀರ್ ಸಾಬ್ ಅವರು, ಯಾವಾಗಲ್ಲ ಅವರು 3 ಮಂದಿ ಕೂಡ ನನಗೆ ತುಂಬ ಇದರಿಂದ ಏನಂತೀರಿ ನೀವು ರಾಜ್ಯೋತ್ಸವ ಅವಾರ್ಡ್ 87 ರೂರಲ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟಿಗೆ ಕೊಟ್ಟಿದ್ದರು. ಸೊ ಅವ್ರ ಕಡೆಗೆ ಹೋಗಿದ್ದೆವು ನಾನು ಮತ್ತು ರಾಘವೇಂದ್ರ ಕುಷ್ಟಗಿ ಅವರು ಕೂಡ್ಕೊಂಡು. ಅವ್ರು ಹೇಳಿದರು, ಹಿರೇಮಠ್ರೆ ನೀವು ಒಳ್ಳೆಯ ಹೋರಾಟಗಾರರು, ಅದ್ರ ಬಗ್ಗೆ 2 ಅಭಿಪ್ರಾಯ ಇಲ್ಲ, ಆದರೆ ಇಲ್ಲಿ ನೀವು ಹೋಗುವುದು ನನ್ನ ಅಭಿಪ್ರಾಯದೊಳಗೆ ಸರಿ ಅಲ್ಲವೇ ಅಲ್ಲ, ನೀವು ಜೀವಂತವಾಗಿ ಹೊರಗೆ ಬರೋದಿಲ್ಲ. ಇಲ್ಲಿಗೆ ಬಳ್ಳಾರಿಗೆ? ಹೌದು, ಯಾಕಂದರೆ ಸಾಕಷ್ಟು ಕೇಸ್ಗಳಲ್ಲಿ ಆಗ್ಯಾವ, ಇನ್ಕ್ಲೂಡಿಂಗ್ ಬಳ್ಳಾರಿ ಸಿಟಿ ಮುನ್ಸಿಪಾಲ್ಟಿ ಅಧ್ಯಕ್ಷಣೆಯನ್ನು ಮೊದಲು ಮಾಡಿಕೊಂಡು. ಸೊ ಅದಕ್ಕೆ ನೀವು ಇದರೊಳಗೆ ಕೈ ಹಾಕಬೇಡ್ರಿ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ ಅವರಿಗೆ, ನೀವು ಹೇಳೋದು ಕರೆಕ್ಟ್, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ನಿಮಗೆ ಗೊತ್ತಿದೆ, ಯಾರಿಗೆ? MP ಪ್ರಕಾಶ್ ಅವರಿಗೆ. ನನ್ನ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. ನಾನು ಅಮೇರಿಕಾದಲ್ಲಿರುವಾಗ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರು. ಆವಾಗ ಎಂತೆಂಥವ್ರನ್ನ ಜಯಪ್ರಕಾಶ್ ನಾರಾಯಣ, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಮಧು ದಂಡವತಿ ಎಲ್ಲ ಮಂದಿನ ಜೈಲಿನೊಳಗೆ ಹಾಕಿದ್ದು ನಿಮಗೆ ನೆನಪಿದೆ. ಸೊ ಅಂಥ ಸಮಯದೊಳಗೆ ಅಂಥ ಪ್ರಭಾವಶಾಲಿ ವ್ಯಕ್ತಿನ ಎದುರಿಗೆ ಹಾಕ್ಕೊಂಡು ನಾವು ಇಂಡಿಯನ್ಸ್ ಫಾರ್ ಡೆಮಾಕ್ರಸಿ ಅಂತ ಸಂಘಟನೆ ಮಾಡಿ ಅವರಿಗೆ ಅಂತಾರಾಷ್ಟ್ರೀಯ ಜನಾಭಿಪ್ರಾಯ ಅವರ ವಿರುದ್ಧ ಮಾಡುವಂಗಂದ್ರೆ ತುರ್ತು ಪರಿಸ್ಥಿತಿ ಮಾಡಿ ತಪ್ಪಿದೆ, ಇದು ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರದ ಕಡೆಗೆ ಹೋಗಿದೆ, ಆ ಪ್ರಜಾಪ್ರಭುತ್ವ ಮರಳಿ ಸ್ಥಾಪನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಇದೆ, ನಮ್ಮನ್ನು ಮಾಲೀಕರನ್ನಾಗಿ ಮಾಡಿದ್ದಾರೆ ಸಂವಿಧಾನ ಕೊಡುವವರು ಅಂತ ಅಲ್ಲಿಂದ ಹೋರಾಟ ಮಾಡಿದ್ರು. ನನ್ನ ಪಾಸ್ಪೋರ್ಟ್ ಇಂಪಾರ್ಟೆಂಟ್ ಆಗಿತ್ತು. ನಮ್ಮ ಗೆಳೆಯ ಇನ್ನೊಬ್ಬರು ಪ್ರೊಫೆಸರ್ ಆನಂದ್ ಕುಮಾರ್ ಅಂತಾರೆ, ಅವ್ರ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗಿತ್ತು, ಇನ್ನೂ ಕೆಲವರು ಪಾಸ್ಪೋರ್ಟ್ ಹೋಗಿತ್ತು. ಅದಕ್ಕೆಲ್ಲವನ್ನು ನಾವು ಅಂಥವರಿಗೆ ಹೆದರ್ಲಿಕ್ಕಂದರೆ ಇಂಥ ಸ್ಮಾಲ್ ಟೈಮ್ ಕ್ರಿಮಿನಲ್ಸ್ ಇವರು ಯಾರು? ಗಾಲಿ ಜನಾರ್ದನ್ ರೆಡ್ಡಿ, ಕ್ಷಮಿಸಬೇಕು DK ಶಿವಕುಮಾರ್, ಅವ್ರು ಎಲ್ಲಿಂದ ಬಂದಾರ ಅನ್ನೋದು ನಿಮಗೆ ಗೊತ್ತಿದೆ ಇಲ್ಲೋ, ನೋಡ್ಕೊಳ್ಳಿ ಎಲ್ಲ. ಯಾಕಂದರೆ ಇಂಥವ್ರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ಅವ್ರದ್ದು ನಂದೊಂದು ಡಿಬೇಟ್ ಆಗಿದೆ ಪಬ್ಲಿಕ್ ಒಳಗೆ, ಯಾವಾಗ ಟೈಮ್ ಸಿಕ್ಕ ನಾ ಹೇಳಿದೆ, ನಿಮ್ಮಂಥವರು ಪವರ್ ಮಿನಿಸ್ಟರ್ ಆಗಿತ್ತು, ನಿಮ್ಮಂಥವರು ಇವೆಲ್ಲ ದಾಖಲಾತಿಗಳು ಇತ್ತಂದರೆ ನೀವು ಸಾರ್ವಜನಿಕ ಜೀವನದೊಳಗೆ ಇರಲಿಕ್ಕೆ ಅಯೋಗ್ಯರು, ನೀವೆಲ್ಲಿರಬೇಕು, ಜೈಲದಲ್ಲಿ ಇರಬೇಕಂತ ಹೇಳಿದ್ದೇನೆ. ಸೊ ಅದಕ್ಕೆ ಇಂಥವ್ರ ಬಗ್ಗೆ ನನಗಿಲ್ಲ. ಆದರೆ ನೀವು ಹಿರಿಯರು ಅನುಭವಿಸ್ತಿದ್ದೀರಿ, ನಾವು ತುಂಬ ಕಾಳಜಿಪೂರ್ವಕವಾಗಿರ್ತೇವೆ. ಆದರೆ ಯಾವ ಏರಿಯಾದೊಳಗೆ ಬಳ್ಳಾರಿ ಕ್ಷೇತ್ರ ಅಥವಾ ಸರೌಂಡಿಂಗ್ ಆಂಧ್ರ ಪ್ರದೇಶ, ಚಿತ್ರದುರ್ಗ, ತುಮಕೂರು ಇವರೇನು ಮಾಡಬಾರದ ಮಾಫಿಯಾ ಮಾಡ್ತಾ ಇದ್ದಾರೆ. ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಹೇಳ್ತಾರೆ, ಅದು ಬಳ್ಳಾರಿ ರಿಪಬ್ಲಿಕ್, ಅಲ್ಲಿ ನಮ್ಮ ದೇಶದ ಸಂವಿಧಾನ ಕಾಯ್ದೆಗಳು ಯಾವುದೂ ನಡೆಯೋದಿಲ್ಲ, ಅವರೇ ಮಾಡಿದ್ದೇ ಕಾಯ್ದೆ. ಅಂದರೆ ನಮ್ಮ ದೇಶದ ಸಂವಿಧಾನದ ಮೇಲೆ ಅಸಾಲ್ಟ್ ಮಾಡಿ, ಪ್ರಹಾರ ಮಾಡಿ, ನಮ್ಮ ಸಂವಿಧಾನವನ್ನು ಅಲ್ಲಿ ಇರಲಾರ್ದಂಗೆ ಮಾಡಿದ್ದಾರೆ, ಕಾಯ್ದೆ ರೂಲ್ ಆಫ್ ಲಾ ಇರಲಾರ್ದಂಗೆ ಮಾಡಿದ್ದಾರೆ. ಅಂದರೆ ಇಂಥವ್ರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕಂದರೆ ಹಿಂದಿನವರೆಲ್ಲ ಸರ್ವಸ್ವವನ್ನು ಕೊಟ್ಟು, ನೀವು ಹೇಳ್ದಂಗೆ ನೀವೇ ಹೇಳಿದ್ರಿ, ಬಲಿದಾನ ಕೂಡ ಮಾಡಿ ನಿಮಗೆ ಸ್ವಾತಂತ್ರ್ಯ ತರೋದೆಲ್ಲ ಸಂವಿಧಾನ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಶಕ್ತಿ ಇದೆ. ಬ್ರಿಟಿಷ್ ಟೈಮ್ದೊಳಗೆ ಇದ್ದಿದ್ದ ಶಕ್ತಿ ಅವಾಗ ಇದ್ದಿದ್ದಿಲ್ಲ ನಮಗೆ ಸಂವಿಧಾನ. ಇಂಥದ್ರೊಳಗೆ ನಾವು ಮಾಡಲಿಕ್ಕಂದ್ರೆ ನಮ್ಮ ಜೀವನದಲ್ಲಿ ಏನು ಪುರುಷಾರ್ಥ ಮಾಡ್ದಂಗೆ. ಹಾಗಂದು ಮಾತ್ರಕ್ಕೆ ಹುಷಾರಾಗಿರಬೇಕು. ಈಗ ನಿಮ್ಮೆಲ್ಲ ಜರ್ನಲಿಸ್ಟ್ ಹೇಳಿದರು, ರಾಮಗಢಕ್ಕೆ ಹೋಗಬೇಡ್ರಿ, ಅಲ್ಲಿ ನೀವು ವಾಪಸ್ ಬರೋದೇ ಇಲ್ಲ. ಯಂಗ್ಸ್ಟರ್ಸ್ ಎಲ್ಲ 2 ವೀಲರ್ ಇಟ್ಕೊಂಡಿದ್ದಾರೆ, ಅವರು ಇಮಿಡಿಯೇಟ್ಲಿ ತಿಳಿಸ್ತಾರೆ, ನಿಮ್ಮನ್ನೇ ಮುಗಿಸ್ತಾರೆ. ನಾನು 5 ಗಂಟೆಗೆ ಎದ್ದು ಹೋಗಿಬಿಟ್ಟಿದ್ದೆ.
ಸ್ವಲ್ಪ ಹೇಳ್ತೀರಾ ಸರ್? ಆ ಸರ್ ಒಂದ್ ಸೆಕೆಂಡ್, ಅವರೆಲ್ಲ ತೋರಿಸಿದ್ರೆ ನನಗೆ ಏನೇನಾಗಿದೆ ಅಲ್ಲ ಅಂತ. ನಾನು ನಮ್ಮ ಗೆಳೆಯರಿ ನಾವೆಲ್ಲ ಕೂಡ್ಕೊಂಡು ಬಂದೆವು. ಸೊ ನನ್ನ ಅಭಿಪ್ರಾಯದೊಳಗೆ ಆ ಜರ್ನಿ ಸ್ವಲ್ಪ ಹೇಳ್ತೀರಾ ಶಾರ್ಟ್ ಆಗಿ? ಜಾಗರೂಕತೆಯಿಂದ ಇದನ್ನು ಮತ್ತೆ ಹೇಳೋಣ, ಭಾಳ ವಿವರವಾಗಿದೆ. ಯಾಕೆಂದರೆ ಈಗ ಹೆಂಗೆ ಇವರು ನಮ್ಮ MP ಪ್ರಕಾಶ್ ಅವರು ತುಂಬ ಒಂದು ಆತ್ಮೀಯತೆಯಿಂದ ಒಂದು ನಮ್ಮ ಬಗ್ಗೆ ಕಾಳಜಿಯಿಂದ ಹೇಳಿದರು, ಹಂಗೆ ಜರ್ನಲಿಸ್ಟ್ ಹೇಳಿದ್ರು ಅಲ್ಲಿ ಹೋಗಬೇಡ್ರಿ ನೀವು, ಅದೇನೋ ಗುಡ್ಡಕ್ಕೆ ಮೇಲೆ ಹೋಗಬೇಕಾಗ್ತದೆ ರಾಮಗಢಕ್ಕೆ, ನಿಮ್ಗೆ ಆಗೋದೇನೇ ಇಲ್ಲ, ಅಷ್ಟೇ ಅಲ್ಲ ಅಲ್ಲೆಲ್ಲ 2 ವೀಲರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ ಎಲ್ಲ. ಸೊ ಆಯಿತು ರೀ, ತುಂಬ ಧನ್ಯವಾದಗಳು ಅಂತ. ನಾ ಯಾಕೆ ಹೇಳಬೇಕು ಅದನ್ನು? ನಾನು ಮಾರನೇ 4 ಗಂಟೆಗೆ ಎದ್ದು ನಾವು 5 ಗಂಟೆಗೆ ಕರೆಕ್ಟಾಗಿ ಅಲ್ಲಿಂದ ಬಿಟ್ಟು ನಾವು 6 ಗಂಟೆಗೆ ಅಲ್ಲಿ ಗುಡ್ಡದ ಮೇಲೆ ಇದ್ದೆವು. ಏನು ಸ್ಟೇ ಮಾಡಿದ್ರಿ? ಯಾರೂ ಇರಲಿಲ್ಲ ಅಲ್ಲಿ. ನಾನು ಸ್ಟೇ ಮಾಡಿದ್ದೆ ಅಲ್ಲಿ ಹೊಸಪೇಟೆದೊಳಗೆ. ಇವೆಲ್ಲ ತುಂಬ ಜಾಗರೂಕತೆಯಿಂದ ಮಾಡಿದ್ದೇವೆ ರೀ. ಬಳ್ಳಾರಿ ಮೈನಿಂಗ್ ಮಾಫಿಯಾದ ಹೆಡ್ ಕ್ವಾರ್ಟರ್ಸು ಬಳ್ಳಾರಿ, ಅಲ್ಲಿಲ್ಲ. ಹೊಸಪೇಟು ಅದೊಂದು ಟ್ರೇಡಿಂಗ್ ಸೆಂಟರು, ವ್ಯಾಪಾರದ ಕೇಂದ್ರ, ಅಲ್ಲಿ ನಾವು ಮಾಡಿದ್ದೆವು. ನಮ್ಮ ಬಡ ಜನರ ಸಂಘಟನೆ ಎಲ್ಲಿಂದ ಶುರು ಆಯಿತು? ಸಂಡೂರು, ಅದು ಎಪಿ ಸೆಂಟರ್ ಆಫ್ ಮೈನಿಂಗು, ಅಲ್ಲೇ ಎಲ್ಲ ಇರೋದು. ಅಲ್ಲಿ ಹಳ್ಳಿಯೊಳಗೆ ನಮ್ಮ ಸಮುದಾಯ ಸಂಘಟಕರು, ಮಹಿಳೆಯರು, ಪುರುಷರು ಎಲ್ಲ ಅಲ್ಲಿ ಇದನ್ನು ಮಾಡಿದರು. ಸೊ ನೀವು ಹೇಳುವಂಗೆ ಕಾಳಜಿಪೂರ್ವಕವಾಗಿ ಇರಬೇಕು ಹೊರತಾಗಿ ಅವ್ರ ಬಗ್ಗೆ ಏನೂ ನೀವು ಭಯ ಇರಬಾರ್ದು. ಯಾಕೆಂದರೆ ಮಾಡೋ ತಪ್ಪು, ಮಾಡುವ ಅಕ್ರಮಗಳು, ಅವ್ಯವಹಾರಗಳು, ಕ್ರಿಮಿನಾಲಿಟೀಸ್ ಅವರು ಮಾಡ್ತಾಯಿದ್ದಾರೆ, ನೀವಲ್ಲ. ಈಗ ಶರಣೆ ಅಕ್ಕ ಮಹಾದೇವರು ಏನು ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿದ ಮೇಲೆ ಮೃಗಗಳಿಗೆ ಹೆದರಿದ್ರೆ ಹೆಂಗೆ? ಮೃಗಗಳು ಇರುವೆ ಅವು, ಅವನ್ನ ನಾವು ಡೀಲ್ ಮಾಡಲೇಬೇಕು. ಆದರೆ ಮೃಗಗಳಂತ ಹೇಳಿ ಅವು ಕೂಡ ಕುಸ್ತಿ ಆಡಕ್ಕೆ ಹೋಗಬಾರ್ದು. ಚಾಣಾಕ್ಷತನದಿಂದ ನಾವು ಅವರು ಅವ್ರ ಕೊಲೆ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಆದರೆ ಅವು ಏನಾದರೂ ಆಕ್ರಮಣ ಮಾಡಿದರೆ ಹೆಂಗೆ ಬಚಾವ್ ಮಾಡ್ಕೊಳ್ಬೇಕನ್ನುವಂಥ ಒಂದು ಇದು ಬೇಕು ನಿಮ್ಗೆ ಅಷ್ಟೇ. ಸೊ ನನ್ನ ಅಭಿಪ್ರಾಯದೊಳಗೆ ನಮ್ಮ ಕೈಯಲ್ಲಿ ಸಂವಿಧಾನ ಇತ್ತು, ದೊಡ್ಡ ರಿಟರ್ನ್ ಬಂದ್ರಿ, ರಿಟರ್ನ್ ಎಲ್ಲ ರೀತಿಯಿಂದಾಗಿ ವೆರಿಫೈ ಮಾಡಿದ್ರಿ, ನೋಡಿದ್ರಿ, ಎಲ್ಲ ಅಡ್ಡಾಡಿದ್ರಿ, ಯಾರನ್ನ ಕೇಳಬೇಕು, ಯಾರನ್ನ ತಿಳ್ಕೋಬೇಕು, ಯಾವ ರೀತಿ ನೋಡಬೇಕು, ಪ್ರತಿಯೊಂದು ಕೂಡ ಎವಿಡೆನ್ಸನ್ನು, ದಾಖಲಾತಿಗಳನ್ನು, ಪ್ರೂಫ್ಗಳನ್ನು ಕಣ್ಣಿನಿಂದ, ಮನಸ್ಸಿನಿಂದ, ಮೈಂಡಿನಿಂದ ಕ್ಯಾಪ್ಚರ್ ಮಾಡ್ಕೊಂಡ್ರಿ. ರಿಟರ್ನ್ ಬಂದ್ರಿ. ರಿಟರ್ನ್ ಬಂದ ಮೇಲೆ ನಿಮ್ಮ ಮೊದಲನೇ ಹೆಜ್ಜೆ ಸಂಡೂರಿನಿಂದ, ಬಳ್ಳಾರಿ ಮಾಫಿಯಾದಿಂದ, ಮತ್ತು ಆ ಕಡೆ ಜಿಂದಾಲ್ನಿಂದ, ಈ ಕಡೆ ಸಂಡೂರಿನಿಂದ, ಈ ಕಡೆ ಹೊಸಪೇಟ್ನಿಂದ, ಈ ಕಡೆ ಆಂಧ್ರ ಗಡಿನಿಂದ ಮೊದಲನೇ ಹೆಜ್ಜೆ ಯಾವ ಗುರಿ ಕಡೆ ನಿಮ್ಮದು ಹೋಗಿತ್ತು? ಮೊದಲನೇ ಹೆಜ್ಜೆ ಸ್ಪಷ್ಟವಾಗಿತ್ತು. ನಿಮಗೆ ಹೇಳ್ತೀನಿ, ಈಗ ನಾನು ಬಿಡ್ಬೇಡ. ಕರ್ನಾಟಕದ ಕಡೆಗೆ ನಾವೆಲ್ಲ ಅಕ್ರಮ ಹೊಣೆಗಾರಿಕೆಯನ್ನು ಮಾಡಲಿಕ್ಕೆ ಬಹಳ ಸಮಯ ತಗೊಳ್ಳಿಲ್ಲ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಉತ್ಕೃಷ್ಟ ರಿಪೋರ್ಟ್ ಇತ್ತು. ಆಂಧ್ರ ಪ್ರದೇಶದ ಬಗ್ಗೆ 1 ವರ್ಷ ಕಳೆದಿದ್ದೇನೆ, 1 ವರ್ಷ. ಎಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಒಳಗೆ 10 ಹೆಕ್ಟೇರು ಇದನ್ನು ಅರಣ್ಯ ಭೂಮಿಯನ್ನು ಅತಿಕ್ರಮಣ ಮಾಡಿ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಒಳಗೆ ಸುಗಲಮ್ಮ ದೇವಿ ಟೆಂಪಲ್ನ ಹಾಳು ಮಾಡಿ ಅದನ್ನು ಎತ್ತರವಾಗಿತ್ತು, ಅದೆಲ್ಲವನ್ನು ಕಡಿಮೆ ಅಷ್ಟೇ ಆಳವಾಗಿ ಹೋಗಿ ಅದಿರಿನ ದುರಾಶೆಯಿಂದ ಮಾಡಿದವರು ಕೆಲಸ. ಇವು ಎಲ್ಲವನ್ನು ದಾಖಲಾತಿಗಳನ್ನ ಕಲೆ ಹಾಕಿ ಅವೆಲ್ಲ ವಿಶ್ಲೇಷಣೆ ಮಾಡಿ ನಾವು ಮಾಡಿದ್ದು ಬಳ್ಳಾರಿ ಒಳಗೆಲ್ಲ ಮೊದಲನೇದು. ಎಲ್ಲಿ ಅಂದರೆ ದಿಲ್ಲಿ ಒಳಗೆ ಪೆಟಿಷನ್ ತಯಾರು ಮಾಡಿದೆ ಸುಪ್ರೀಂ ಕೋರ್ಟಿಗೆ. ಎಷ್ಟು? 1200 ಪುಟಗಳ ಸಮಗ್ರ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಇನ್ನೊಂದು ಕಡೆಗೆ ರಾಘವೇಂದ್ರ ಕುಷ್ಟಗಿಯವರು ನಾವು ಕೂಡಿಕೊಂಡು ರಾಯಚೂರದೊಳಗೆ ಮೊದಲು ಇವತ್ತಿನ ರಾಜಕೀಯ ಪರಿಸ್ಥಿತಿ ಏನಿದೆ, ಇದರೊಳಗೆ ನಾಗರಿಕ ಸಮಾಜದ ಪಾತ್ರ ಏನು ಅನ್ನೋದ್ರದ ಬಗ್ಗೆ ಮಾಡಿಕೊಂಡು ಒಂದು ಸಮಗ್ರ ದೃಷ್ಟಿಕೋನವನ್ನು ನಾವು ತಯಾರು ಮಾಡಿಕೊಂಡು ಅಲ್ಲಿ ಹೆಜ್ಜೆ ಇಟ್ಟೆವು. ಯಾಕಂದರೆ ಇಂಥ ಒಂದು ಮಾಫಿಯಾನ ನಾವು ಮೊದಲೇ ಬಸ್ತರದೊಳಗೆ ಮಾಡಿದ್ದೆವು. ಇಲ್ಲಿ ಮತ್ತಿಷ್ಟು ಅವರೇ ಅಧಿಕಾರದೊಳಗಿದ್ದರು. ನೀವು ಹೇಳಿದರೆ ಸರ್ಕಾರದವರು ಯಾರು ನಮ್ಮ ಅದು ಪ್ರಶ್ನೆಯೇ ಬರೋದಿಲ್ಲ. ಇವರೇ ಕ್ಯಾಬಿನೆಟ್ ಮಿನಿಸ್ಟರ್ ಅದಾರೆ. ಇಲ್ಲಿ BS ಯಡಿಯೂರಪ್ಪ BJPಯ ಮುಖ್ಯಮಂತ್ರಿ, ಅವರು ಎಲ್ಲವನ್ನು ಬೆಂಬಲ ಮಾಡಿ ಅವರಿಗೆ ಆಲ್ಮೋಸ್ಟ್ ಕಿಶೆಯೊಳಗಿದ್ದಂಗಿದ್ದರು. ಆ ಕಡೆಗೆ ಎಲ್ಲಿ ಆಂಧ್ರ ಪ್ರದೇಶದೊಳಗೆ YS ರಾಜಶೇಖರ ರೆಡ್ಡಿ, ಅದು ಯಾವುದು ಕಾಂಗ್ರೆಸ್ ಪಕ್ಷ, ಅವರು ಅಷ್ಟೇ ಇನ್ನೊಂದು ಕಿಶೆಯೊಳಗಿದ್ದರು. ಯಾವಾಗ ಇವ್ರು ಹಿಂಗೆ ಮಾಡಿದ್ದಾರೆ, ನ್ಯಾಯಾಂಗದೊಳಗೂ ಕೂಡ ಆವಾಗ ಸಿಗ್ತಿದ್ದಿಲ್ಲ. ಅದೊಂದು ದೊಡ್ಡ ಕಥೆ ಇದೆ. ಇದು ನನ್ನ ಅಭಿಪ್ರಾಯದೊಳಗೆ ನೀವು ಹೇಳಿದ ಹಾಗೆ ಇದು ನಮಗೆ ಸಮಯ ಇದ್ದಾಗ ಆರಾಮಾಗಿ ಎಲ್ಲ ಮಾಡೋಣ. ಅದರ ಮುಖ್ಯ ವಿಷಯ ಏನಂದರೆ ಇದನ್ನು ತುಂಬ ಜಾಗರೂಕತೆಯಿಂದ ಎಲ್ಲ ಸತ್ಯ ಸಂಗತಿಗಳನ್ನ ಕಲೆ ಹಾಕಿ ಇರ್ರೆಫ್ಯೂಟಬಲ್ ಎವಿಡೆನ್ಸ್ ಏನಂತೇವೆ ಡಾಕ್ಯುಮೆಂಟ್ಗಳನ್ನು ಮಾಡಿ ವಿಶ್ಲೇಷಣೆ ಮಾಡಿ ಅವನು ಕ್ರೋಢೀಕರಿಸಿ ಮೊದಲು ಅಲ್ಲಿ ಪಿಟಿಷನ್ ಹಾಕಿ ಇಲ್ಲಿ ಹಳ್ಳಿಯೊಳಗೆ ಬಡ ಜನರ ಸಂಘಟನೆಯನ್ನು ಮಾಡಿ ಒಂದು ಕಡೆಗೆ ಜನಶಕ್ತಿ, ಇನ್ನೊಂದು ಕಡೆಗೆ ನ್ಯಾಯಾಂಗದ ಶಕ್ತಿಯನ್ನು ಕ್ರೋಢೀಕರಿಸಿ ಈ ಮಾಫಿಯಾನ ಡೀಲ್ ಮಾಡಿದೆ. ನೇರವಾಗಿ ಗಂಗಾವತಿ ಕಡೆ ಹೋಗ್ತಾ ಇದ್ದಾರೆ. ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಹೈದರಾಬಾದ್ ಜೈಲಿನಲ್ಲಿ ಕೂಡ ಹೀಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಾರಂಭವಾಗಿದೆ. ಶಾಸಕ ಸ್ಥಾನ ಅನರ್ಹಗೊಂಡಿದೆ. 7 ವರ್ಷ ಶಿಕ್ಷೆ ಅನುಭವ ಆಗಿದೆ.
ಅದರ ನಂತರ ಹೊರಗಡೆ ಬಂದ ನಂತರ 6 ವರ್ಷ ಯಾವುದೇ ರೀತಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕದ್ದಲ್ಲ, ಮಾಡುವಂಗಿಲ್ಲ ಅನ್ನುವಂಥ ರೀತಿಯಿಂದ, ಅಂದರೆ ಟೋಟಲಿ 13 ವರ್ಷ ಇವರು ಯಾವುದೇ ರೀತಿಯಾಗಿ ಚುನಾವಣೆಗೆ ಪ್ರತಿನಿಧಿ ಆಗಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಒಂದು ನಾನು ಕೂಡ ಸ್ಟೇಟ್ಮೆಂಟ್ ಓದಿದ್ದೇನೆ. ಸೆಕೆಂಡ್ ಆಪ್ಷನ್, ಹೈಕೋರ್ಟಿಗೆ ಆಗಿರಲಿ ಸುಪ್ರೀಂ ಕೋರ್ಟಿಗೆ ಕೂಡ ಇವರು ಹೋಗುವಂಥ ಸಾಧ್ಯತೆಗಳನ್ನಿದ್ದಾವೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಆಗಿರಲಿ ಹೈಕೋರ್ಟ್ ಆಗಿರಲಿ ಇವರಿಗೆ ಅವಕಾಶ ಕೊಟ್ಟರೆ, ಹೊರಗಡೆ ಬರುವಂಥ ಅವಕಾಶ ಕೊಟ್ಟರೆ, SR ಹಿರೇಮಠ ಅವರು ಇಷ್ಟು ದಿವಸ ಕಾಲ ನಡೆಸಿರ್ತಕ್ಕಂಥ ಹೋರಾಟಕ್ಕೆ ಇವರು ಬೆನ್ನಿ ಹಿಂದೆ ಇದ್ದಿರ್ತಕ್ಕಂಥ ಜನಸಾಮಾನ್ಯರ ವಿಶ್ವಾಸದಿಂದ ನೀವೇನು ಹೋಗ್ತಾ ಇದ್ರಿ ಅದು ನುಚ್ಚು ನೂರಾಗಬಹುದಾ, ಹರಿದು ನೀರದಂತೆ ಆಗಬಹುದಾ, ಅಥವಾ ಅವ್ರಿಗೆ ಶಿಕ್ಷೆ ಆದರೆ SR ಹಿರೇಮಠ ಅವರ ಹೋರಾಟ ಯಶಸ್ಸು ಕಾಣಬಹುದಾ? ಈಗ ನಾನು ಮೊದಲನೇ ತುಂಬ ಕಳಕಳಿಯಿಂದ ದೂರದೃಷ್ಟಿಯಿಂದ ನಿಮಗೊಂದು ಮಾತು ಕೇಳ್ತಾ ಇದ್ದೇನೆ. ಏನಂದರೆ ಇದು SR ಹಿರೇಮಠ ಅವರ ಹೋರಾಟ ಮಾತ್ರ ಅಲ್ಲವೇ ಅಲ್ಲ. ಇದು ಒಂದು ನ್ಯಾಯದ ಸಲುವಾಗಿ, ಸತ್ಯದ ಸಲುವಾಗಿ, ಅಹಿಂಸೆಯಿಂದ ಏನು ನಮ್ಮ ದೇಶದ ಪ್ರಮುಖ ಸಿಂಬಲ್ಸ್ ಆಗಿವೆ ಇವತ್ತು, ಅದರ ಹೋರಾಟ ಸಲುವಾಗಿ ಮಾಡಿದ್ದು. ಸೊ ಈ ಹೋರಾಟದಲ್ಲಿ ಜಸ್ಟಿಸ್ ಸಂತೋಷ್ ಹೆಗಡೆ ಅವರದ್ದು ಮಹತ್ವದ ಪಾತ್ರ ಇದೆ. ಆಮೇಲೆ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಅವರು ಒಂದು ಬಿಲ್ಲಿ ತಗೊಳ್ಳಾರದೆ ಏನೊಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡಿದರೆ ಅವ್ರ ಪಾತ್ರ ಇದೆ. ನನ್ನ ಜೊತೆಗಿರುವಂಥ ಡಾಕ್ಟರ್ ವಿಷ್ಣು ಕಾಮತ್, ಆಮೇಲೆ R ಕಾಂಗೋವೆ ಅವರು, ಇವರೆಲ್ಲ ಇದ್ದಾರೆ. ಇನ್ನೂ ಹಲವಾರು ಜನ, ಈಗಾಗಲೇ ಅವ್ರ ಹೆಸರು ಹೇಳಿದ್ದೇನೆ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಜನಾಂದೋಲನ ಮಾಡಿ ಜನಶಕ್ತಿಯನ್ನು ಹೊರಗೆ ಮಾಡಲಿಕ್ಕಿದೆ. ಸೊ ಇದು ಒಂದು ದೊಡ್ಡ ವ್ಯಾಪಕವಾದ ಹೋರಾಟ ಇದೆ. ನಾನೇನು ಹೇಳ್ತಾ ಇದ್ದೆ ಆಗಲೆಲ್ಲ ಪತ್ರಕರ್ತರಿಗೆ ಅಂದರೆ, ಇದು ಎಲ್ಲಿವರೆಗೆ SR ಹಿರೇಮಠ ಹೋರಾಟ ಸಮಾಜ ಪರಿವರ್ತನೆ ಸಮುದಾಯ ಹೋರಾಟ ಆಗ್ತದೆ, ಇದು ದೂರ ಹೋಗೋದಿಲ್ಲ. ನಿಮ್ಮೆಲ್ಲರ ಹೋರಾಟ ಆಗಬೇಕು. ಇಲ್ಲಿ ನನಗೇನಾದರೂ ಸ್ವಾರ್ಥ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನನ್ನ ಏನೂ ಇಲ್ಲ. ಇದರೊಳಗೆ ಸಾರ್ವಜನಿಕ ಹಿತಾಸಕ್ತಿ ಇದೆ. ಅದಕ್ಕೆ ಆ ಮೀಡಿಯಾದವರು, ನಿಮಗೆ ಎಷ್ಟು ನೆನಪದೋ ಇಲ್ಲ ಗೊತ್ತಿಲ್ಲ, ಏನೇನು ಸ್ಟೋರೀಸ್ ಎಲ್ಲ ನಮ್ಮದು ಸಮಗ್ರ ಕಥೆ, ನನ್ನ ಕಥೆ ಅಂತ ಹೇಳಿ ಬೇರೆ ಬೇರೆ ಎಲ್ಲವನ್ನು ಮಾಡಿ ಇಡೀ ಕರ್ನಾಟಕದ ಜನತೆಗೆ ಈ ಹೋರಾಟದ ಬಗ್ಗೆ ತಿಳಿಸಿ ಎಲ್ಲರೂ ಇದರ ಬೆಂಬಲ ಆಗುವಂಗೆ ಮಾಡಿದ್ದಾರೆ. ನಾನು 81ನೇ ವಯಸ್ಸು ನಡೀತಾ ಇದೆ. ಆದರೆ ನಾನು ಇರೋದು ಬಿಡೋದಷ್ಟು ಮಹತ್ವಲ್ಲ. ಈ ಹಿಂದೆ ಗಾಂಧಿಯವರು ಇಲ್ಲ, ಇವತ್ತು ಅಂಬೇಡ್ಕರ್ ಅವರು ಇಲ್ಲ, ಮತ್ತು ಯಾರೂ ಅವಾಗಿನ ಹಿರಿಯರಿಲ್ಲ, ಮೌಲಾನಾ ಆಜಾದ್ ಅವರಿಲ್ಲ, ಸುಭಾಷ್ ಚಂದ್ರ ಬೋಸ್ ಯಾರೂ ಇಲ್ಲ. ಆದರೆ ಅವರು ಪ್ರೇರಣೆಯಿಂದ ನಾವು ಮುನ್ನಡೆದಿದೆ. ಹಂಗೆ ಇದು ಒಂದು ಚಿಕ್ಕ ಹೋರಾಟ ಇದೆ. ಅವರು ಭಾಳ ದೊಡ್ಡ ವ್ಯಾಪಕ ಹೋರಾಟ, ಐತಿಹಾಸಿಕ ಹೋರಾಟ ಮಾಡಿದ್ರು. ಈ ಚಿಕ್ಕ ಹೋರಾಟವನ್ನು ನೀವೆಲ್ಲರೂ ಮುಂದೆ ಒಯ್ತಿರೋ ಅನ್ನೋ ಸಮಗ್ರ ವಿಶ್ವಾಸ ನಮ್ಮಲ್ಲಿದೆ. ಸೊ ಇದು ಮೊದಲನೇ ಮಾತು. ಎರಡನೇ ಮಾತು ಏನಂದರೆ, ನೀವು ಯಾವಾಗಲೂ ನೋಡುವಾಗ ಒಂದು ಸಣ್ಣ ಗಾದೆ ಮಾತಿದೆ, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತ. ಸ್ಥಾನಿಕವಾಗಿ ನೀವು ಒಂದು ಕಾರ್ಯಾಚರಣೆ ಮಾಡಿದರೂ ಕೂಡ ನಿಮ್ಮ ದೃಷ್ಟಿಕೋನ ವಿಶ್ವವಾಗಿರಬೇಕು. ಸೊ ಈಗ ಮೊದಲನೇದಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರು, ನಾವೇನು ದಾಖಲಾತಿ ಹೇಳ್ತೇವೆ, ಇದೇ ಗಂಗಾವತಿ ಕ್ಷೇತ್ರಕ್ಕೆ ಅವರು MLA ಆಗಬೇಕಾದ್ರೆ ಒಂದು ಅಫಿಡವಿಟ್ ಹಾಕಿರ್ತಾರೆ ಚುನಾವಣೆಗಳು. ಅದು ತೆಗೆದು ನೋಡಿದರೆ 20 ಕ್ರಿಮಿನಲ್ ಕೇಸುಗಳು ಇವರ ವಿರುದ್ಧ ಇವೆ. 15 ಕ್ರಿಮಿನಲ್ ಕೇಸು ಅಕ್ರಮ ಗಣಿಗಾರಿಕೆ ಬಗ್ಗೆ ಸಂಬಂಧಿಸಿದ್ದಾವೆ. ಅದರೊಳಗೆ ಇದು ಒಂದು ಮಾತ್ರ. ಇದಕ್ಕೆ ನೀವು ಇವರು ಇಷ್ಟು ಬಚಾವಾಗಿ ಮಾಡಬಾರದ ಮಹಾಪರಾಧಗಳನ್ನು ಮಾಡಿದವರು ಪಾರಾಗ್ತಾರೆ ಅಂತ ತಿಳ್ಕೊಂಡಿದ್ದರೆ ಇದು ಭಾಳ ಭ್ರಮೆ ಅಂತ ಅನ್ನಿಸ್ತದೆ ನನಗೆ. ಯಾಕೆಂದರೆ ನನಗೆ ಪೂರ್ಣ ವಿಶ್ವಾಸ ಇದೆ, ಈಗ ಹೆಂಗೆ ಜನರ ದುಷ್ಟತನದೊಳಗೆ, ಸ್ವಾರ್ಥದೊಳಗೆ, ದುರಾಶೆಯೊಳಗೆ ಇದೂ ಇದೆ, ಅಷ್ಟೇ ಒಂದು ಆದರ್ಶಗಳು, ಅಷ್ಟೇ ಒಂದು ಸಾರ್ವಜನಿಕ ಹಿತಾಸಕ್ತಿ, ಅಷ್ಟೇ ಇವತ್ತು ಯಾರಿಗೆ ಒಂದು ನ್ಯಾಯಯುತವಾದ ಜೀವನ ಮಾಡಲಿಕ್ಕೆ, ಗೌರವಯುತ ಜೀವನ ಮಾಡಲಿಕ್ಕೆ ಹಕ್ಕಿಲ್ಲ, ಅವ್ರ ಸಲುವಾಗಿ ಅವ್ರ ಜೊತೆಗೆ ನಿಂತು ಬಡದಾಡೋರು ಕೂಡ ಇದ್ದಾರೆ ನಮ್ಮ ದೇಶದೊಳಗೆ. ಇದು ಒಂದು ಜನ್ರೇಷನಲ್ಲಿ ಇದು ಮುಂದುವರಿತದೆ. ಎರಡನೇದು ಏನಂದರೆ, ಈ ಕೇಸು ಭಾಳ ಮಹತ್ವ ಇದೆ. ನಾನೇನು 1 ವರ್ಷದ ಅವ್ಯಾಹತ ಹೋಮ್ವರ್ಕ್ ಮಾಡಿ ಆಮೇಲೆ ಪಿಟಿಷನ್ ಹಾಕಿದೆವಂತ, ಆ ಸಮಯದ ಒಳಗಿಂದ ಹೋರಾಟದೊಳಗೆ RM ಖಾನ್ ಅಂತ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಾರೆ ಇದರೊಳಗೆ. ಆಮೇಲೆ ಅವರ ಜಾಯಿಂಟ್ ಡೈರೆಕ್ಟರು ಅವರು ಕೂಡ್ಕೊಂಡು ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದು ಬಳ್ಳಾರಿಯಿಂದ. ಲೋಕಲ್ ಪೊಲೀಸರಿಗೆ ಅವಾಗ ಯಡಿಯೂರಪ್ಪ ಇದ್ರಲ್ಲಿ, ಆವಾಗ ಅವರು ಯಾರಿಗೂ ತಿಳಿಸಿದ್ರೆ 1 ತಾಸು ಮೊದಲು ಮಾತ್ರ ತಿಳಿಸಿದ್ರೆ ಹೊರತಾಗಿ ತೊಗೊಂಡು ಹೋದ್ರು ಇವ್ರನ್ನ. ಸೊ ಇದು ದೊಡ್ಡ ಕಥೆ ಇದೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಇವರು ಅಷ್ಟು ಹಗುರವಾಗಿ ಹೋಗೋದಿಲ್ಲ. ಎರಡನೇ ಮಾತು ನೀವೇನು ಮಾಡಬೇಕಂದ್ರೆ, ಇವತ್ತು ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿರಲಿಕ್ಕಂದರೆ ಮಾಡ್ಬೋದು. ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ನಮ್ಮ ದೇಶದ ಪ್ರಮುಖ ಪೇಪರ್ಗಳು, ಫಾರ್ ಎಕ್ಸಾಂಪಲ್ ಇಂಡಿಯನ್ ಎಕ್ಸ್ಪ್ರೆಸ್ಸು 3 ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಸ್ಟೋರೀಸ್ ಮೊದಲನೇ ಪುಟದೊಳಗೆ ಬಂದಿದ್ದು. ನ್ಯೂಯಾರ್ಕ್ ಟೈಮ್ಸ್ ಒಳಗೆ, ವಾಷಿಂಗ್ಟನ್ ಪೋಸ್ಟ್ ಒಳಗೆ, ಲಂಡನದ BBC ಒಳಗೆ ಇವರು ಮಹಾ ಕುಖ್ಯಾತಿಯ ಹಗಲು ದರೋಡೆಕೋರ ಇದ್ದಾರೆ.
ಇದು ಎಲ್ಲ ನ್ಯಾಯಾಲಯಗಳು ಕೂಡ ಗೊತ್ತಿದೆ. ಅಷ್ಟು ಹಗುರವಾಗಿ ಇವತ್ತು ನ್ಯಾಯಾಲಯಗಳನ್ನ ಮೋಸ ಮಾಡೋದು ಸಾಧ್ಯ ಇಲ್ಲ. ಒಂದು ವೇಳೆ ಏನೋ ಮೋಸ ಮಾಡಿದರು ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಇದೆ. ಈಗ ನೋಡ್ರಿ, ಇದೇ ಯಾರು ನಿಮ್ಮ ದೇವೇಗೌಡರ ಮಗ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅಲ್ಲ, ಬೆಂಗಳೂರೊಳಗೆ ಮನೆ ಇದೆ, ಅಲ್ಲಿನೂ ಮನೆ ಇದೆ, ನನ್ನ ಹೊರಗೆ ಹಾಕ್ತಾರ ಇದು ಹಾಕ್ತಾರ ನಾಟಕ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಹೇಳಿದ್ರು ಭಾಳ ಆಯಿತು ನಮಗೆಲ್ಲ ಗೊತ್ತಿದೆ ಹೋಗಲ್ಲಿ ಹೈಕೋರ್ಟಿಗೆ ಅಂತ ಕಳಿಸಿದ್ರು. ಹಂಗೆ ಇವರಿಗೇನು ಜಯ ಸಿಕ್ತಂತ ನನಗೆ ಅನಿಸೋದಿಲ್ಲ. ಈಗ ಇವತ್ತು ಜಾಗೃತಿ ಇದೆ ಜನರೊಳಗೆ. ಒಂದು ವೇಳೆ ಸಿಕ್ಕರೂ ಕೂಡ ಅದನ್ನು ಹೋರಾಟ ಮಾಡೋಣ, ಏನು ಪ್ರಶ್ನೆ ಇಲ್ಲ. ಆದರೆ ನಾನು ಗಂಗಾವತಿ ಜನರಿಗೆ ನಿಮ್ಮೆಲ್ಲರಿಗೆ ಏನಂದರೆ, ಹಿಂದಿನವರು ಏನೊಂದು ಸ್ವಾತಂತ್ರ್ಯ ಮಾಡಿಕೊಟ್ಟಾರ, ಅದು ಸ್ವಾತಂತ್ರ್ಯ ತರೋದು ಎಷ್ಟು ಕಷ್ಟ ಇತ್ತು, ಸಂವಿಧಾನ ಮಾಡೋದು ಎಷ್ಟು ಕಷ್ಟ ಇತ್ತು, ಆ ಸಂವಿಧಾನವನ್ನು ರಕ್ಷಣೆ ಮಾಡೋದು, ಆ ಸಂವಿಧಾನಬದ್ಧ ಅದರ ಆದರ್ಶಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಕಾಪಾಡೋದು ಅಷ್ಟೇ ಕಷ್ಟ ಇದೆ. ಅದಕ್ಕೆ ನೀವೆಲ್ಲರೂ ಇವತ್ತು ಹೋರಾಟಕ್ಕೆ ರೆಡಿ ಆಗಬೇಕಾಗಿದೆ. ಅದರಿಂದ ಮಾತ್ರ ಆಗ್ತದೆ. ಇಲ್ಲಿವರೆಗೆ ನೀವೇನು ಬೆಂಬಲ ಕೊಟ್ಟಿರಿ, ಇದು ಗಂಭೀರವಾದ ಬೆಂಬಲ ಇದೆ. ಸೊ ಇಷ್ಟು ಸರಳವಾಗಿ ಹೋಗೋದಿಲ್ಲ. ಎರಡನೇದು ಏನು ಹೇಳ್ತೀನಂದರೆ, ಇವರು ಎಷ್ಟು ಕುತಂತ್ರಗಾರಿಕೆ ಮಾಡ್ತಾರೆ ನೋಡಿ. ಈ ಸೇಮ್ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಡೆಗೆ BS ಯಡಿಯೂರಪ್ಪ BJP ಅವರು, ಇನ್ನೊಂದು ಕಡೆ ಕಾಂಗ್ರೆಸ್ದ Y ರಾಜಶೇಖರ್ ರೆಡ್ಡಿ, ಹೌದು ಆಂಧ್ರ ಅವ ಮ್ಯಾಲೆ ಹೋಗಿಬಿಟ್ರು ಹೆಲಿಕಾಪ್ಟರ್ ಆದಮೇಲೆ. ಮುಂದಿನ ಮುಖ್ಯಮಂತ್ರಿ ಏನಾಗಿರ್ತಾರೆ ರೋಸಯ್ಯ, ಅವರೇ ಈ CBI ಕೇಸಲ್ಲಿ ಕೊಟ್ಟಿದ್ದನ್ನು. ಜಸ್ಟಿಸ್ ಕಪಾಡಿ ಅವರು ನಮ್ಮ ಕೇಸ್ದೊಳಗೆ ಏನು ಮುಖ್ಯವಾಗಿದ್ದರು, ಆಂಧ್ರ ಪ್ರದೇಶನ ಏನಿದ್ರು ಜೊತೆ ಕೂಡಿಸಿದ್ರು, ಅವರು 3-4 ಆರ್ಡರ್ ಇದ್ರ ಬಗ್ಗೆನೇ ತ್ವರಿತವಾಗಿ ಮಾಡಿದರು. ಆದರೆ ಇದು ಯಾವಾಗ 2009 FIR ಆಗಿತ್ತು, 2011 ನೀವೇನಂತೀರಿ ಚಾರ್ಜ್ ಶೀಟ್ ಹಾಕಿದರು, ಆ ನಂತರ ಐ ರಿಪೀಟ್ ಒಂದೂ ಕೂಡ ಹಿಯರಿಂಗ್ ಆಗಿದ್ದಿಲ್ಲ 10 ವರ್ಷ. ಅಷ್ಟೇ ಅಲ್ಲ, ಈ ಮಹಾ ಕುತಂತ್ರಗಾರರು ಯಾರು ಹಗಲು ದರೋಡೆಕೋರ ಅಲ್ಲಿ ಹೋಗಿ Y ರಾಜಶೇಖರ ರೆಡ್ಡಿ ಇಲ್ಲ, ಅದರ ಮಗ ಇದ್ದಾರೆ ಜಗನ್ಮೋಹನ್ ರೆಡ್ಡಿ, ಅವರು ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಕಡೆಯಿಂದ ಬರೆಸ್ಕೊಂಡು ತೊಗೊಂಡು ಬರ್ತಾರೆ, ಸುಪ್ರೀಂ ಕೋರ್ಟಿಗೆ ಹಾಕ್ತಾರೆ. ಇವರು ಮೈನಿಂಗ್ ಶುರು ಮಾಡಲಿಕ್ಕೆ ನಮ್ದೇನೋ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಪತ್ರಕರ್ತರು ಬಿಡ್ತೀರಾ? ಇಂಡಿಯನ್ ಎಕ್ಸ್ಪ್ರೆಸ್ದೊಳಗೆ ಫ್ರಂಟ್ ಪೇಜ್ ಮೇಲೆ ಮಾಡಿದ್ದು ಪ್ರಶಾಂತ್ ಭೂಷಣ್ ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ, ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಸು ಸೌತ್ ಇರ್ತದೆ, ಒಮ್ಮೆ ಬಂದಿದ್ದಿಲ್ಲ ಅವತ್ತು. ಅವರು ಕೂಡಲೇ ಕಳಿಸಿದ ಕೂಡ ನಾನು ಹೇಳಿದೆ, ನೀವು ಮತ್ತು MIKS ಕ್ಯೂರೆ ಅವರು ಕೂಡಲೇ ಅಲ್ಲಿ ಹೋಗ್ರಿ. ಯಾಕೆ ಕೋರ್ಟಿಗೆ ಗೊತ್ತಿರೋದಿಲ್ಲ ಸಮಗ್ರವಾದ ಚಿತ್ರ. ಇವೆಲ್ಲ ಬಚ್ಚಿಟ್ಟು ಸ್ವಾರ್ಥ ಸಾಧನೆಗೆ ಬಂದಾರಂದರೆ ಅವರು ಇಬ್ಬರು ಕೂಡ ಹೋಗಿ ಮಾತಾಡಿದ್ರಿಂದ ಅದೇನೂ ಆಗಲಿಲ್ಲ. ಅಷ್ಟೇ ಅಲ್ಲ, ಅದರೊಳಗೆ ಒಂದೇನು ಲಾಭ ನಮಗಾಯ್ತಂದರೆ ಅವರು ಹೋಗಿದ್ದಕ್ಕೆ. ಸುಪ್ರೀಂ ಕೋರ್ಟ್ ಎಷ್ಟು ಹಿಯರಿಂಗ್ ಆಗಿದೆ ಏನಿದೆ, ಅವರು ಏನೂ ಹಿಯರಿಂಗ್ ಆಗಿಲ್ಲ. ಕಂಡಾಮೆಂಡಲ್ ಆಗಿ ಡೇ ಟು ಡೇ ಹಿಯರಿಂಗ್ ಮಾಡಿ ಇದನ್ನು ತ್ವರಿತಗತಿಯನ್ನು ತೊಗೊಂಡು ಬರೀ ಅಂತ 2022 ಆರ್ಡರ್ ಮಾಡ್ಯಾರ. ಆ ಆರ್ಡರ್ದ ಮುಖಾಂತರ ಇದು ಜಲ್ದಿ ಇವತ್ತು ಮುಗಿದಿದ್ದು. ಸೊ ನನ್ನ ಅಭಿಪ್ರಾಯದೊಳಗೆ ಇವರು ಯಾವ್ಯಾವ ರೀತಿ ಏನೇನೋ ಕುತಂತ್ರ ಮಾಡ್ತಾರೆ ಅನ್ನೋದು ನೀವು ತಿಳ್ಕೊಳ್ಳೋದು ಬಹಳ ಮಾತಿದೆ. ಈಗ ಹಂಗೆ ನಮ್ಮ ಸ್ವತಂತ್ರ ಹೋರಾಟಗಾರರು ಒಂದು ಸಮಗ್ರ ದೃಷ್ಟಿಕೋನವನ್ನು ಇಟ್ಕೊಂಡು, ದೂರದೃಷ್ಟಿಯನ್ನು ಇಟ್ಕೊಂಡು, ನಿಮಗೆ ಸ್ಫೂರ್ತಿದಾಯಕ ಅಲ್ಲ, ಅಮೇರಿಕಾದೊಳಗೆ ಮಾರ್ಟಿನ್ ಲೂಥರ್ ಕಿಂಗು, ನೆಲ್ಸನ್ ಮಂಡೇಲಾ ಅವರಿಗೆ ಸ್ಫೂರ್ತಿದಾಯಕ ಆದರು. ಅಂಥ ಒಂದು ಅಪೂರ್ವ ಪರಂಪರೆಯನ್ನು ನೀವು ಮುಂದೊಯ್ಯುವಂತಹ ಗುರುತರ ಜವಾಬ್ದಾರಿ ನಿಮ್ಮ ಮೇಲಿದೆ. ಇಷ್ಟೊತ್ತು ತಿಳಿಸಿದ್ರಿ. ಆದರೆ ನನ್ನ ಕೊನೆ ಪ್ರಶ್ನೆ ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೆ ಕೇಳಬೇಕಂತ ಮಧ್ಯದಲ್ಲಿ ಬರ್ತಾ ಇತ್ತು, ಅದಕ್ಕೆ ಕೇಳಲಿಕ್ಕಾಗಲಿಲ್ಲ. ಇಷ್ಟೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ರಿ, ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಮರಿಮೊಮ್ಮಕ್ಕಳು, ಇವರು ಯಾರಾದರೂ ಕೂಡ ಈ ಹೋರಾಟ ನಮಗೆ ಬೇಡಪ್ಪ, ಜೀವ ಬೆದರಿಕೆಗಳನ್ನು ಬರುತ್ತೆ, ಸರ್ಕಾರ ಅದು ಇದು ಎಲ್ಲರೂ ಇನ್ವಾಲ್ವ್ ಇದ್ದಾರೆ ಇದರಲ್ಲಿ, ಆ ಗಡಿ ಭಾಗ ಈ ಗಡಿ ಭಾಗ ಎಲ್ಲರೂ ಕೂಡ ಇನ್ವಾಲ್ವ್ ಇದ್ದಾರೆ, ಕೇಂದ್ರವರೆಗೆ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಬೇಡ ಅನ್ನುವಂಥ ವಿಷಯದಲ್ಲಿ ಏನಾದರೂ ನಿಮಗೆ ಫ್ಯಾಮಿಲಿಯಲ್ಲಿ ತಡೆಗಟ್ಟುವಂಥ ಕೆಲಸ? ಇಲ್ಲ, ಅಂಥವು ಯಾವುದೇ ಪ್ರಸಂಗಗಳು ಆಗಿಲ್ಲ. ಯಾಕಂದರೆ ನಮ್ಮ ಹೆಂಡತಿ ನಾವೇನು ಅಮೇರಿಕಾದಲ್ಲಿ ಭೇಟಿಯಾಗಿ ಇಲ್ಲಿ ಒಂದು ಹುಬ್ಬಳ್ಳಿ ಒಳಗೆ ಲಗ್ನ ಆದೆವು. ನಮ್ಮೊಳಗೆ ಸ್ಪಷ್ಟ ಇತ್ತು, ಜೀವನದ ಸಾರ್ಥಕತೆ ಇರಬೇಕಂದ್ರೆ ನಮಗೆ ನಾವೇನು ಮಾಡಬೇಕನ್ನೋದು ಸ್ವಾತಂತ್ರ್ಯ ಇರಬೇಕು. ಅಷ್ಟೇ ಅಲ್ಲ, ಉಳಿದವರಿಗೆ ತೊಂದರೆ ಆಗಲಾರ್ದಂಗೆ ಸರ್ವ ಪ್ರಯತ್ನವೂ ಕೂಡ ಮಾಡಬೇಕು. ಸೊ ಇಂಥ ಯಾವುದೇ ಇಲ್ಲಿವರೆಗೆ ಮಾಡಿಲ್ಲ. ಒಬ್ಬರು ಮಾಡಿದ್ದಂದರೆ BS ಯಡಿಯೂರಪ್ಪ ಅವರು ತಮ್ಮ ನಿಕಟವರ್ತಿಗಳಿಂದ ನಿಮ್ಮಂಥ ಇಬ್ಬರು ಪತ್ರಕರ್ತರಿಗೆ ಫೋನ್ ಮಾಡಿ ಹಿರೇಮಠರ ಜೊತೆಗೆ ನಮಗೆ ಅಪಾಯಿಂಟ್ಮೆಂಟ್ ಬೇಕು. ಅದೇ ಅವರು ಮುಖ್ಯಮಂತ್ರಿ ಆಗಿ ಆದವರು, ನನಗೆ ಅಪಾಯಿಂಟ್ಮೆಂಟ್ ಬೇಕು. ಇಲ್ಲ ನೀವೇನೋ ಅಕ್ರಮ ಗಣಿಗಾರಿಕೆ ಭಾಳ ಮಾತಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಸೆಟಲ್ ಮಾಡಬೇಕು ಅಂತ. ನಂದೆ ನೀವೇನು ಉತ್ತರ ಕೊಟ್ಟರೆ ಅವ್ರು ಹೇಳಿದ್ರು, ಒಂದೇ ಜಾಗದೊಳಗೆ ಅವ್ರು ಸೆಟಲ್ ಮಾಡ್ತಾರೆ ಹಿರೇಮಠ. ಯಾವುದು? ಸುಪ್ರೀಂ ಕೋರ್ಟ್ ರೂಮ್ ನಂಬರ್ 1 ಚೀಫ್ ಜಸ್ಟಿಸ್ ಅವ್ರ ಕೋರ್ಟ್. ಯಾಕೆ ಅವರೇ ಮುಖ್ಯಸ್ಥರಾಗಿರ್ತಾರೆ ನಮಗೆ. ಸೊ ಆದರೆ ಚಿಕ್ಕ ಪುಟ್ಟ ಘಟನೆಗಳು ಅವು ಆಗಿರ್ತವೆ. ಆದರೆ ನೀವೇನು ತಿಳ್ಕೊಳ್ಬೇಕಂದ್ರೆ
ನಾವು ಈಗ ಒಂದು ಹಾವಿನ ಬಗ್ಗೆ ಹೆದರಿಕೆ ಇರ್ತದೆ ಜನರಿಗೆ, ಆದರೆ ಹಾವಿಗೆ ನಮಗಿಂತ ಹೆಚ್ಚು ಹೆದರಿಕೆ ಇರ್ತದೆ. ಮಾಡಬಾರ್ದ ಅಕ್ರಮಗಳನ್ನು, ಅವ್ಯವಹಾರಗಳನ್ನು, ಕ್ರಿಮಿನಲ್ ಮಾಡಿದವರಿಗೆ ಅವರೂ ಕೂಡ ಅಷ್ಟು ಧೈರ್ಯವಾನರಾಗಿರೋದಿಲ್ಲ. ಎಸ್ಪೆಷಲಿ ನಮ್ಮ ಹಿಂದೆ ಸುಪ್ರೀಂ ಕೋರ್ಟ್ದ ರಕ್ಷಾ ಕವಚ ಇದೆ ಅಂದರೆ ಅವರು ಜಾಗರೂಕತೆಯಿಂದ ವರ್ತನೆ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಶಾರ್ಟ್ ಟೈಮ್ನಲ್ಲಿ ಆದರೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳಿಗೆ ಉತ್ತರ ನೀಡುವಂಥ ಕೆಲಸ ಮತ್ತು ರಾಜ್ಯ ರಾಜಕಾರಣ, ಕೇಂದ್ರ ರಾಜಕಾರಣ, ಹೊರ ರಾಜಕಾರಣ ಮತ್ತು ಒಳ ರಾಜಕಾರಣ ಎಲ್ಲ ಒಂದು ವಿಷಯನೂ ಕೂಡ ಬಿಚ್ಚಿಟ್ರಿ. ಇನ್ನು ಎರಡನೇ ಸಂದರ್ಶನಕ್ಕೆ ನಾನು ಅತಿ ವೇಗವಾಗಿ ನಿಮ್ಮ ಸಮಯಕ್ಕೆ ಕಾಯ್ತಾ ಇರ್ತೇನೆ. ಆ ಸಮಯ ಆದಷ್ಟು ಬೇಗ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ, ಮತ್ತು ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಒಂದೇ ಫೋನ್ ಕಾಲಿಗೆ ಬನ್ನಿ ಅಂತೇಳಿ ಬರಮಾಡಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ನಿಮ್ಮಂಥ ಮಾಧ್ಯಮದವರು ನಮ್ಮ ಹೋರಾಟದ ಅವಿಭಾಜ್ಯ ಭಾಗವಾಗಿದ್ದಾರೆ. ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.